ಮುಖ್ಯಮಂತ್ರಿಗಳಾಗಿದ್ದಂಥವರು, ಕೇಂದ್ರ ಸಚಿವರುಗಳಾಗಿದ್ದಂಥವರು, MP ಗಳು, MLA ಗಳು ಎಲ್ಲರ ಸಂಪರ್ಕ ಇದೆ, ಅವರನ್ನು ಗಮನಿಸಿದ್ದೀನಿ. ಆದರೆ ಈ ಕ್ಷೇತ್ರದ ಶಾಸಕರ ನಡವಳಿಕೆ ಇವತ್ತಿನ ದಿವಸ ಒಬ್ಬ ಶಾಸಕನ ಬಿಡಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಈ ರೀತಿ ಉದ್ದಟತನ, ಒಂದು ಜನಾಂಗದ ಮೇಲೆ ಇಷ್ಟು ಆಕ್ರೋಶ, ಜನಾಂಗದ ಮೇಲೆ ನಿಂದನೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಆಗಲಿ, ಇಂಥ ವಿಷಯ ನಾನು ಯಾವಾಗಲೂ ಕೂಡ ನೋಡಿಲ್ಲ. ನಿಜವಾಗ್ಲೂ ನಾನು ಹೇಳ್ತೇನೆ, ಇಂಥ ಒಬ್ಬ ಶಾಸಕ ಯಾವುದೇ ಕ್ಷೇತ್ರಕ್ಕೆ ಇರುವಂಥದ್ದು ಅದು ಆ ಕ್ಷೇತ್ರಕ್ಕೆ ಒಂದು ದೊಡ್ಡ ಶಾಪ ಅಂತ ಹೇಳ್ತೇನೆ. ಯಾರಾದರೂ ಹಾಲ್ ಒಳಗಡೆ ಇದ್ದಾಗ ಆ ರೀತಿಯಲ್ಲಿ ಮಾಡಬೇಕಾಗಿತ್ತು? ಇರ್ತಾ ಇದ್ರ ನೀವು? ಆ ಹಾಲಲ್ಲಿ ಮಾಡಿದರೆ ಸಾವಿರಾರು ಜನ ಅಲ್ಲಿ ಬೆಕ್ತರ ಇದ್ದು, ಹೊರಗಡೆ 10 ಜನ ಇದ್ದಾಗ ಜೀಪ್ ಹತ್ರ ನೀನು ತೋಳ್ಬಲ ನಿಂದು ಕೂದಲು ಕೀಳೋದು, ಮೀಸೆ ತಿರುವುದು, ಇದು ಒಬ್ಬ ಶಾಸಕನ ಮಾಡುವಂಥ, ಚುನಾಯಿತ ಪ್ರತಿನಿಧಿ ಮಾಡುವಂಥ ಕೆಲಸನೇನ್ರಿ? ಇದೇನಾ ನೀವು ಟ್ಯೂಷನ್ಗಳಲ್ಲಿ ಹೇಳ್ಕೊಡೋದು? ಇಂಥವ್ರ ಶಾಲೆಗಳಲ್ಲಿ ಓದಂಥ ವಿದ್ಯಾರ್ಥಿಗಳು ದೇವರೇ ಕಾಪಾಡಬೇಕು. ಇಂಥ ನಡತೆ, ಇಂಥ ನುಡಿ ರತ್ನ, ನುಡಿ ಮುತ್ತುಗಳು ಇವ್ರದ್ದು. ನೋಡ್ರಿ, ಅವರು ಮಾನಸಿಕ ಆಸ್ಪತ್ರೆಯಲ್ಲಿ ಇರಬೇಕಾಗಿದ್ದವರು ಇಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಸಿಕ್ಕಿರುವಂಥದ್ದು ದುರಂತ. ನಮ್ಮ ಜನ ಹೇಳ್ತಾವ್ರೆ, ಕುಮಾರಸ್ವಾಮಿಯವರು ಇಲ್ಲಿ ಬಂದು ನಿಲ್ಲಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ನಿನಗೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಸಿಕ್ಕುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಒಂದಾನೊಂದು ವೇಳೆ ನಿನ್ನಂಥ ವ್ಯಕ್ತಿ ಬಿಟ್ಟು ಇನ್ನು ಅವರಿಗೆ ಗತಿ ಇಲ್ಲ ಅಂತ ಹೇಳಿ ನಿನಗೆ ಕೊಟ್ಟರೆ ಎಷ್ಟು ಮತಗಳ ಅಂತರದಲ್ಲಿ ನೀನು ಸೋಲ್ತೀಯ ಕಾದ್ಕೊಂಡು ನೋಡಿ 28ರಲ್ಲಿ.